ಸೆಕೆಂಡ್ ಲೆಸನನ್ನು ಮಾಡ್ತಿದ್ದೀನಿ. ದ ಕ್ರಾಫ್ಟಿ ಕ್ರೊಕೊಡೈಲ್ ಅನ್ನೋದ್ರ ಮೇಲೆ ಈ ಸ್ಟೋರಿ ಬಿಲ್ಡಪ್ ಆಗಿದೆ. ಹಾಗೆಯೇ ಇನ್ನು ಓದ್ತಾ ಹೋದರೆ ನಿಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮಾರಲ್ ಸ್ಟೋರಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾನಪ್ಪ ಅಂತಂದರೆ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾನೆ. ಆ ಕ್ವಶನ್ಸಿಗೆ ಆನ್ಸರ್ನ ರೆಡಿ ಮಾಡಿದ್ದಾನೆ, ನೋಡ್ಬೋದು. ನೀವು ನೆಕ್ಸ್ಟ್ ಪೇಜಿಗೆ ಬಂದ ಅಂತಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, ನೀವು ನೋಡ್ಬೋದು. ಹಾಗೆಯೇ ಮ್ಯಾಚ್ ದ ಫಾಲೋವಿಂಗ್ ಇದೆ. ಹಾಗೆಯೇ ರೈಟ್ ದ ಕಂಪ್ಲೀಟ್ ಸೆಂಟೆನ್ಸಸ್ ಮೇಲ್ಗಡೆ ಇರೋದನ್ನು ಕೆಳಗಡೆ ಕೊಟ್ಟಿದ್ದಾರೆ. ಅದೇ ರೀತಿ ಬರೀರಿ, ಒಂದು ಸೆಂಟೆನ್ಸ್ ಮಾಡಿ ಬರೀರಿ ಅಂತಂದು. ಇಲ್ಲಿ ಬಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ನೆಕ್ಸ್ಟು ನಾವೆಲ್ಲ ಇಷ್ಟಪಡುವಂಥ ಬೈಸಿಕಲನ್ನು, ಪಾರ್ಟ್ಸ್ ಆಫ್ ದ ಬೈಸಿಕಲನ್ನು ಕೇಳಿದರಲ್ಲಿ ನೋಡ್ಬೋದು ನೀವು. ಅದೇ ರೀತಿ ಇಲ್ಲಿ ಪ್ರಿಫಿಕ್ಸಸ್ಸನ್ನು ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಅದನ್ನು ನೋಡ್ಬೋದು. ಪೇಜ್ ನಂಬರ್ 11 ನಾವು ಇವಾಗ ನೋಡ್ಬೋದು. ಇಲ್ಲಿ ವರ್ಡನ್ನು ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ. ಆ ಲೆಟರ್ಸನ್ನು ಜಂಬಲ್ಡ್ ಆಗಿ ಕೊಟ್ಟಿರೋದ್ರಿಂದ ನಾವು ಅದನ್ನ ರೀಅರೇಂಜ್ ಮಾಡಿ ಬರೀಬೇಕಾಗಿದೆ. ರೀಅರೇಂಜ್ ಮಾಡಿದಾಗೆ ಒಂದನೇದು ಮ್ಯಾಂಗೋ ಅಂತ ಬರುತ್ತೆ, ಎರಡನೇದು ಗೇಮ್ಸ್ ಅಂತ ಬರುತ್ತೆ, ಮೂರನೇದು ಸ್ಟೋರೀಸ್ ಅಂತ ಬರುತ್ತೆ, ನಾಲ್ಕನೇದು ಕ್ಯಾರೆಟ್ ಅಂತ ಬರುತ್ತೆ, 5 ಡಾಂಕಿ ಅಂತ ಬರುತ್ತೆ, 6 ಬ್ರಿಂಜಾಲ್ ಅಂತ ಬರುತ್ತೆ, ಸಾರಿ 6 ಇಲ್ಲ, ಇಲ್ಲಿ 7 ಬ್ರಿಂಜಾಲ್ ಅಂತ ಬರುತ್ತೆ, 8 ಜಾಸ್ಮಿನ್ ಅಂತ ಬರುತ್ತೆ, 9 ಫುಟ್ಬಾಲ್ ಅಂತ ಬರುತ್ತೆ, 10 ಸ್ಕೂಲ್ ಅಂತ ಬರುತ್ತೆ. ಇಲ್ಲಿ 6 ಏನಾಗಿದೆ ಅಂತಂದರೆ ಸ್ಕಿಪ್ ಆಗಿದೆ. ನೆಕ್ಸ್ಟ್ ಬಂದ್ವಿ ಅಂತಂದರೆ ಇಲ್ಲಿ ಆರ್ಟಿಕಲನ್ನು ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಆ್ಯನು, ಎ, ದ, ಎ, ಆ್ಯನ್, ದ, ನೋ ಯೂಸ್ ಆಫ್ ಆರ್ಟಿಕಲ್. ನೆಕ್ಸ್ಟ್ ನೋ ಯೂಸ್ ಆಫ್ ಆರ್ಟಿಕಲ್ ಇದೆ, ನೌನ್ ಇರೋದ್ರಿಂದ. ನೆಕ್ಸ್ಟ್ ದ ಇದೆ, ನೆಕ್ಸ್ಟ್ ಆ್ಯನ್ ಇದೆ, ನೆಕ್ಸ್ಟ್ ದ ಇದೆ, ಲಾಸ್ಟಲ್ಲಿ ನೋ ನೆಸೆಸರಿ ಯೂಸ್ ಆಫ್ ಆರ್ಟಿಕಲ್ ಇದೆ ಇಲ್ಲಿ. ಹಾಗೆಯೇ ಪೇಜ್ ನಂಬರ್ ನೀವು 12ಗೆ ಬಂದರೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ಯೂಸಿಂಗ್ ಎ ಡಿಕ್ಷನರಿ ರೀಅರೇಂಜ್ ದ ವರ್ಡ್ಸ್ ಫ್ರಮ್ ಫಾಲೋವಿಂಗ್ ಲಿಸ್ಟ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರಲಿಕ್ಕೆ ಹೋದ್ರೆ ಇಲ್ಲಿ ಏನಪ್ಪ ಮಾಡಿದ್ದಾರೆ ಅಂತಂದರೆ, ಒಂದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಇದರಲ್ಲಿ ಇಲ್ಲಿ ವೈಯಿಂದ ಕೊಟ್ಟಿರ್ತಕ್ಕಂಥ ಯಾವುದೇ ವರ್ಡನ್ನು ಕೊಟ್ಟಿಲ್ಲ. ನಾನು 2-3 ಸರಿ ಇದನ್ನ ಅಬ್ಸರ್ವ್ ಮಾಡಿದೆ. ಏನಾಗಿದೆ ಅಂತಂದರೆ ಇಲ್ಲಿ ಟೀಯಿಂದ ಇರ್ತಕ್ಕಂಥ ಶಬ್ದಗಳು 2 ಆಗಿದ್ದಾವೆ, ಒಂದು ಟಂಬ್ಲರ್ ಅಂತಂದು, ಒಂದು ಟೀಚರ್ ಅಂತಂದು. ಸೊ ಹಾಗಾಗಿ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ನಾವು ವೈಯಿಂದ ವರ್ಡನ್ನು ಬರಲಿಕ್ಕಾಗೋದಿಲ್ಲ. ನೀವು ಬೇಕಾದ್ರೆ ಇಲ್ಲಿ ಸ್ಪೇಸನ್ನು ಕೊಟ್ಟಿದ್ದಾರೆ, ಆಫ್ಟರ್ ಎಕ್ಸ್ ಯು ಕ್ಯಾನ್ ರೈಟ್ ಇಟ್, ನೀವು ಬರಿಬೋದು. ಹಾಗೆ ನೆಕ್ಸ್ಟು ರೀಅರೇಂಜ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಏನಪ್ಪ ಅಂತಂದರೆ ಇದೇ ರೀತಿ ನಾವು ಪ್ರೀವಿಯಸ್ ಲೆಸನಲ್ಲಿ ಕೂಡ ಮಾಡಿದ್ವಿ. ಹಾಗೆಯೇ ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಸೆಂಟೆನ್ಸನ್ನು, ವರ್ಡ್ಸ್ಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಹಿಂದೆ ಮುಂದೆ ಅರೇಂಜ್ ಮಾಡಿದ್ದಾರೆ. ಅದನ್ನು ನಾವು ರೀಅರೇಂಜ್ ಮಾಡಿ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಬರಿಬೇಕು. ನಾನು ಸ್ಪೇಸ್ ಕಡಿಮೆ ಇರೋದ್ರಿಂದ ಅಕ್ಷರಗಳನ್ನು ಜೊತೆಗೆ ಬರ್ತೀನಿ. ಸ್ವಲ್ಪ ಮೇಲ್ಗಡೆ ಇರ್ತಕ್ಕಂಥ ವರ್ಡ್ಸ್ಗಳನ್ನು ನೋಡಿ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬರ್ಕೊಳ್ಳಿ. ಪೇಜ್ ನಂಬರ್ 13ಗೆ ಬಂದಿದ್ದೀವಿ ನಾವೀಗ. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಒಂದು ವರ್ಡನ್ನು ಡಿಫ್ರೆಂಟ್ ವೇಯಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಮ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸಾಂಪಲಲ್ಲಿ ಈಗ ರಿಂಗ್ ಕೊಟ್ಟಿದ್ದಾರೆ. ರಿಂಗಿಗೆ ಸಂಬಂಧಪಟ್ಟ ಹಾಗೆ 4 ಸೆಂಟೆನ್ಸ್ಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಒಂದನ್ನು ನಮಗೆ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಸೆಂಟೆನ್ಸ್ಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ. ಒಂದನೇದಕ್ಕೆ ಒಂದು ಸೆಂಟೆನ್ಸ್ ಆನ್ಸರ್ ಯಾವ್ದು ಬರುತ್ತೆ, ಇದ್ರ ಕೆಳಗಡೆ ಯಾವ ಸೆಂಟೆನ್ಸ್ ಮ್ಯಾಚ್ ಆಗುತ್ತೆ, ಎರಡನೇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದಕ್ಕೆ ನಾವು ರೆಡಿ ಮಾಡಬೇಕು. ಅದೇ ರೀತಿ 3 ಅವ್ರು ಮಾಡಿದ್ದಾರೆ ಆಲ್ರೆಡಿ. ನಾನು ಇವಾಗ
4, 1, 2 ನಾನು ರೆಡಿ ಮಾಡಿಕೊಟ್ಟಿದ್ದೇನೆ ಇಲ್ಲಿ ನೀವು ನೋಡ್ಬೋದು. ಹಾಗೆಯೇ ಇಲ್ಲಿ ಕೆಳಗಡೆ ಬಂದರೆ ಅಂತಂದರೆ ಇಲ್ಲಿ ಕೂಡ ಕಾಲಮ್ ಎ ಆ್ಯಂಡ್ ಕಾಲಮ್ ಬಿ ಮ್ಯಾಥ್ಸ್ ಫಾಲೋಯಿಂಗ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದಷ್ಟು 100% ಇದು ಕರೆಕ್ಟಾಗಿದೆ. ನೀವು ಒಂದು ಸರಿ ಚೆಕ್ ಮಾಡ್ಕೊಂಡು ನೋಡಿ ಮ್ಯಾಥ್ಸ್ ಫಾಲೋವಿಂಗ್ ಇದೆ. ನೆಕ್ಸ್ಟ್ ಬಂದ್ವಿ ಅಂತಂದ್ರೆ ನಾವಿಲ್ಲಿ read the following sentences in the space provided by substituting the words underlined with the appropriate word given in the box. ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗಳಿಗೆ ನಾವು ಸಿನಾನಿಮ್ ವರ್ಡ್ಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಸೇಮ್ ಆಗಿರ್ತಕ್ಕಂಥ ಸಿನಾನಿಮ್ಗಳನ್ನ ಈ ಲ್ಯಾವಿಶ್ ಅಂತಂದ್ರೆ ಲಕ್ಸುರಿಯಸ್ ಲೈಫ್ ಅಂತಂದು ಆಗುತ್ತೆ. ನೆಕ್ಸ್ಟು ಪುವರ್ ಅಂದರೆ ಪುವರ್ಟಿ ಅನ್ನೋದು ಆಗುತ್ತೆ. ಹಗ್ಸ್ ಅಂತಂದರೆ ಎಂಬ್ರಾಸಸ್ ಕಡಲ್ ಅಂತ ಇನ್ನೊಂದು ಮೀನಿಂಗು ಕೂಡ ಬರುತ್ತೆ ಅದಕ್ಕೆ. ಹಾಗೆಯೇ ಕಂಟೆಂಟೆಡ್ ಅಂದರೆ ನಿಮಗೆ ಸ್ಯಾಟಿಸ್ಫೈಡ್ ಅನ್ನೋ ಮೀನಿಂಗನ್ನು ಕೊಡ್ತದೆ. ಶೇರ್ ಅಂದರೆ ನಿಮ್ಗೆ ಗೊತ್ತು ಡಿವೈಡ್ ಅಂತಂದು ಆಗುತ್ತೆ. ಹಾಗೆಯೇ ವೆರಿ ಟೈರ್ಡ್ ಅನ್ನೋಕ್ಕೆ ಎಕ್ಸಾಸ್ಟೆಡ್ ಅಂತಂದು ಕರೀತಾರೆ. ಸೊ ಆ ವರ್ಡ್ಗಳನ್ನು ನಾನು ಇಲ್ಲಿ ಆಲ್ರೆಡಿ ಮೇಲೆ ಮೆನ್ಷನ್ ಮಾಡಿದ್ದೇನೆ, ನೀವು ನೋಡ್ಬೋದು, ನಂಬರ್ನ ಕೂಡ ಹಾಕಿದ್ದೇನೆ. ಸೊ ನೀವು ಇಲ್ಲಿ ಸೆಂಟೆನ್ಸಲ್ಲಿ ಯೂಸ್ ಮಾಡಿ ಏನು ಮಾಡಬೇಕು ಅಂದರೆ ಅಲ್ಲಿ ಏನು ಅಂಡರ್ಲೈನ್ ವರ್ಡ್ ಕೊಟ್ಟಿದ್ದಾರೆ ಅದರ ಬದಲಾಗಿ ಆ ವರ್ಡ್ಗಳನ್ನು ಯೂಸ್ ಮಾಡ್ಕೊಂಡು ಕಂಪ್ಲೀಟಾಗಿ ಆ ಸೆಂಟೆನ್ಸನ್ನು ಬರೀಬೇಕು. ಬರೆದಿದ್ದೇನೆ, ನೀವು ಕೂಡ ಬರೀರಿ ಅಷ್ಟೇ. ಹಾಗೆಯೇ ಇಲ್ಲಿ ಬರ್ಬೋದು ಕೆಳಗಡೆ ನೀವು ಪಾಸ್ಟ್ ಟೆನ್ಸನ್ನು ಬರೀಬೇಕು. ಅಂದರೆ ನೀವು V2 ವರ್ಬ್ 2 ಅನ್ನು ಬರಲಿಕ್ಕೆ ಇಲ್ಲೇನು ಮಾಡಿದ್ದಾರೆ ಅಂತ ನಾನು ಕೊಟ್ಟಿದ್ದಾರೆ. ಇಲ್ಲಿ ಗಾಂಧೀಜಿ ರಿಟರ್ನ್ಡ್ ಅಂತಂದು ಅಲ್ಲಿ ರಿಟರ್ನ್ ಅಂತ ಕೊಟ್ಟಿದ್ದಾರೆ, ನಾವು ರಿಟರ್ನ್ಡ್ ಅಂತ ಬರೀಬೇಕು. ಹಾಗೆಯೇ ಬಿ ಅಂತ ಕೊಟ್ಟಾರೆ, ಬಿ ವಾಸ್ ಬೀನ್. V1 V2 V3 V2 ಏನಪ್ಪ ಅಂತಂದರೆ ಅಲ್ಲಿ ದೇರ್ ಇರೋದ್ರಿಂದ ಅಲ್ಲಿ ವೇರ್ ಬರುತ್ತೆ. ಹಾಗೆಯೇ ಥಿಂಕ್ ಅಲ್ಲಿ ಕೊಟ್ಟಿದ್ದಾರೆ, ಅದು ಥಾಟ್ ಬರುತ್ತೆ. ಇನ್ಸ್ಪೈರ್ ಕೊಟ್ಟಿದ್ದಾರೆ, ಇನ್ಸ್ಪೈರ್ಡ್ ಬರುತ್ತೆ. ಟೇಕ್ ಇದೆ, ಟುಕ್ ಬರುತ್ತೆ. ನೆಕ್ಸ್ಟ್ ಬಂದು ಇವಾಗ ನಾವಿಲ್ಲಿ ಪೇಜ್ ನಂಬರ್ 15 ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ, ಪೂರ್ ಆ್ಯಂಡ್ ರಿಚ್ ಮ್ಯಾನ್ದು. ಅದನ್ನ ಓದ್ಕೊಳ್ಳಿ. ಹಾಗೆಯೇ ಅದರದ್ದು ಕ್ವಶನ್ ಆನ್ಸರ್ ಕೂಡ ಇಲ್ಲಿ ಕೆಳಗಡೆ ನಾನು ಬರೆದಿದ್ದೇನೆ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವರ್ಡ್ಸ್ಗಳು ಕೂಡ ಅದರಲ್ಲಿ ಮೇಲ್ಗಡೆ ಸಿಗ್ತವೆ, ನಿಮಗೆ ನೋಡ್ಬೋದು. ನೀವು ಸ್ಲೋ ಆಗಿ ವಿಡಿಯೋ ಪಾಸ್ ಮಾಡಿ ಬರೆದುಕೊಳ್ಳಿ. ಕಂಟಿನ್ಯೂ ಕ್ವಶನ್ಸ್ ಇದ್ದಾವೆ 6, ಅದರದ್ದು ಕೂಡ ಆನ್ಸರ್ಗಳನ್ನು ಇಲ್ಲಿ ಬರೆದಿದ್ದೇನೆ, ನೀವು ನೋಡ್ಬೋದು. ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರನ್ನು ಬರೀರಿ ಅಂತಂದು ಹೇಳಿದ್ದಾರೆ. ಟು ಕಂಪ್ಲೀಟ್ ದ ಸೆಂಟೆನ್ಸ್, ದ ಪೂರ್ ಮ್ಯಾನ್ ವಾಸ್ ಹ್ಯಾಪಿ ಬಿಕಾಸ್ ಹಿ ವಾಸ್ ಫ್ರೀ ಫ್ರಮ್ ಕೇರ್ ಆ್ಯಂಡ್ ಆ್ಯಂಗ್ಸಿಟಿ ಅಂತಂದಿದೆ ಇಲ್ಲಿ. ಅದನ್ನು ಕೂಡ ಸೆಂಟೆನ್ಸಲ್ಲಿ ಬರೆದಿದ್ದೇನೆ. ಇನ್ನೊಂದು ಕೂಡ ಸೆಂಟೆನ್ಸ್ ಅದೇ ರೀತಿ ಕೊಟ್ಟಿದ್ದಾರೆ, ಅದನ್ನು ಕೂಡ ರೈಟ್ ಮಾರ್ಕ್ ಹಾಕಿ ಆ ಸೆಂಟೆನ್ಸನ್ನು ಕಂಪ್ಲೀಟ್ ಅನ್ನು ಬರ್ತಿದ್ದೇನೆ. ಬಿ ಪ್ಲಸ್ ಅದರ ಜೊತೆಗೆ ಥರ್ಡ್ ಆಪ್ಷನ್ ಇದೆ, ಅದನ್ನು ಕೂಡ ಇಲ್ಲಿ ಬರೆದಿದ್ದೇನೆ. ಪೇಜ್ ನಂಬರ್ 16 ಇದು ಇದೆ. ಇಲ್ಲಿ ನೋಡ್ಬೋದು ಪೇಜ್ ನಂಬರ್ 17 ಸ್ಪೀಕಿಂಗ್ ಪ್ರಾಕ್ಟೀಸ್ ಅಂದರೆ ಟಂಗ್ ಟ್ವಿಸ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪ್ರೊನೌನ್ಸಿಯೇಷನ್ ಕ್ಲಿಯರ್ ಆಗುತ್ತೆ. ಹಾಗೆಯೇ ಕೆಳಗಡೆ ಬಂದ್ವಿ ಅಂತಂದರೆ ನಾವು ಇಲ್ಲಿ ನೋಡ್ಬೋದು, ಇದು ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ. ಡಿವಾಗಿ ಇಲ್ಲಿ ಸ್ವಲ್ಪ ಗ್ರಾಮರನ್ನು ಕೊಟ್ಟಿದ್ದಾನೆ. ಏನಪ್ಪ ಇಲ್ಲಿ ಅಂತಂದರೆ ಇಲ್ಲಿ ಗಿವನ್ ಬಿಲೋ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಒಬ್ ಫಾರ್ಮನ್ನು ಬರೀರಿ ಅಂತಂದು ಹೇಳಿದ್ದಾನೆ. ಇಲ್ಲಿ ಎಲ್ಲ ಕಡೆಯೂ ಏನಾಗಿದೆ ಅಂತಂದರೆ ಪಾಸ್ಟ್ ಪರ್ಫೆಕ್ಟ್ ಬಂದಿದೆ, ವರ್ಬ್ ಫಾರ್ಮ್ ಬರೀಬೇಕಾಗಿರ್ತದೆ. ಯಾಕಂತಂದ್ರೆ ಇಲ್ಲಿ ಅದೇ ಪಾಸ್ಟ್ ಪರ್ಫೆಕ್ಟ್ ಯಾಕೆ ಬರ್ತದಪ್ಪ ಅಂತಂದರೆ ಆ್ಯಸ್ ಪರ್ ದ ರೂಲ್ಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ರೂಲ್ಸ್ ಪ್ರಕಾರ ಯಾವ 2 ಆ್ಯಕ್ಷನ್ಸ್ಗಳು ಎಟ್ ಎ ಟೈಮ್ ನಡೆದಿರ್ತವೆ, ಅದರಲ್ಲಿ ಫಸ್ಟ್ ಆ್ಯಕ್ಷನ್ ಯಾವ್ದು ನಡೆದಿರ್ತದೆ ಅದನ್ನು ಪಾಸ್ಟ್ ಪರ್ಫೆಕ್ಟಲ್ಲಿ ಬರೀಬೇಕು. ಸೆಕೆಂಡ್ ಆ್ಯಕ್ಷನ್ ನಡೆದನ್ನು ಸಿಂಪಲ್ ಪಾಸ್ಟಲ್ಲಿ ಬರೀಬೇಕು ಅಂತಂದು ನೀವು ಇಲ್ಲಿ ನೋಡ್ಬೋದು. ದ ಡಾಕ್ಟರ್ ಅರೈವ್ಡ್ ಆಫ್ಟರ್ ದ ಪೇಷಂಟ್ ಹ್ಯಾಡ್ ಡೈಡ್. ಅಂದರೆ ಪೇಷಂಟ್ ಸತ್ತ ಮೇಲೆ ಡಾಕ್ಟರ್ ಬಂದರು. ಡಾಕ್ಟರ್ ಬರೋ ಆ್ಯಕ್ಷನ್ ಸೆಕೆಂಡ್ ಆಗಿದೆ, ಪೇಷಂಟ್ ಸಾಯ್ತಕ್ಕಂಥದ್ದು ಮೊದಲಾಗಿದೆ. ಹಾಗೆಯೇ ವೆನ್ ದ ಗೆಸ್ಟ್ ಕೇಮ್ ಟು ದ ಸ್ಕೂಲ್ ದ ಪ್ರೋಗ್ರಾಮ್ ಆಲ್ರೆಡಿ ಹ್ಯಾಡ್ ಬಿಗನ್. ಇಲ್ಲಿ ಆಲ್ರೆಡಿ ಅನ್ನೋದಂತಂದರೆ ಮೊದಲಿಗೆ ಅಂತಂದು ತೋರಿಸ್ತದೆ. ಅದಕ್ಕಾಗಿ ಅದೇನಾಗುತ್ತೆ, ಮೊದಲಿಗೆ ನಡೆದಿದ್ದರಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದರಿಂದ ಅದು ಪಾಸ್ಟ್ ಪರ್ಫೆಕ್ಟಲ್ಲಿ ಬರುತ್ತೆ. ಗೆಸ್ಟ್ ಬಂದದ್ದು ಏನಾಗಿದೆ ಅಂತಂದರೆ ಸಿಂಪಲ್ ಪಾಸ್ಟಲ್ಲಿ ಬರುತ್ತೆ. ಇದೇ ರೀತಿ ಕೂಡ ಎಲ್ಲ ಸೆಂಟೆನ್ಸ್ಗಳನ್ನು ನಾನು ರೆಡಿ ಮಾಡಿದ್ದೇನೆ, ನೋಡಿ ಬರ್ಕೊಳ್ಳಿ. ಹಾಗೆಯೇ ಪೇಜ್ ನಂಬರ್ ನಾವು 18 ಬಂದ್ವಿ ಅಂತಂದರೆ ಇಲ್ಲಿ ಕೂಡ ಏನು ಮಾಡಿದಾನೆ, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟದ ಬಗ್ಗೆ ಅವನು ಸ್ವಲ್ಪ ಮಾಹಿತಿಯನ್ನು ಕೇಳಿದ್ದಾನೆ. ಇದು ಬೇಸಿಕ್ ಭಾಳ. ಇಲ್ಲಿ ಸೆವೆಂತ್ ಎಕ್ಸಾಂಪಲ್ ಏನಿದೆ ಅಂತಂದ್ರೆ ಅದು ಅಲ್ಲಿ ಯಾವಾಗಲೂ ಹಿಡನ್ ಸಬ್ಜೆಕ್ಟ್ ಇರುತ್ತದೆ. ಈ ರೀತಿ ನಾವು ಸೆಂಟೆನ್ಸ್ಗಳನ್ನು ನೋಡಿದಾಗ ಅಲ್ಲಿ ಹಿಡನ್ ಯು ಅಂತಕ್ಕಂಥದ್ದು ಯಾವಾಗಲೂ ಆಲ್ವೇಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಾನು ಯು ಅಂತ ನಾನು ಬರ್ಕೊಂಡಿದ್ದೀನಿ, ಬಟ್ ನೀವು ಕೂಡ ಬರಿಬೋದು, ಏನು ತೊಂದರೆ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳಲ್ಲಿ. ಹಾಗೆಯೇ ಇಲ್ಲಿ ಅಗೇನ್ ಮತ್ತೆ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಅವನು ಆರ್ಟಿಕಲ್ ಬಗ್ಗೆ ಕೊಟ್ಟಿದ್ದಾನೆ, ಎ ಆ್ಯನ್ ಬಗ್ಗೆ. ಇಲ್ಲಿ ವೆರಿ ಈಸಿ ಇದೆ, ಇದು ಮಾಡ್ಬೋದು ನೀವು. ಹಾಗೆಯೇ ಇಲ್ಲಿ ನೋಡ್ಬೋದು ಪೇಜ್ ನಂಬರ್ 19 ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬಿಲ್ಡ್ ಮಾಡಲಿಕ್ಕೆ ಏನು ಮಾಡಿದ್ದಾನೆ ಅಂತಂದರೆ ಡೈಲಾಗ್ಸ್ಗಳನ್ನು ಕೊಟ್ಟಿದ್ದಾನೆ. 2 ವಿದ್ಯಾರ್ಥಿಗಳನ್ನ ರಹೀಮ್ ಮತ್ತು ಜಾನ್ ಅಂತಕ್ಕಂಥವ್ರ ನಡುವೆ
ಆ ಬೇಸ್ ಮೇಲೆ ಇಲ್ಲೇನು ಮಾಡಿದ್ದಾನೆ ಅಂತಂದರೆ ಕೆಳಗಡೆಗೆ ಒಂದು 4 ಕ್ವಶನ್ ಕೇಳಿದ್ದಾನೆ. ಅದು ಆನ್ಸರ್ ಕೂಡ ಬರೆದಿದ್ದೀನಿ ಶಾರ್ಟಾಗಿ. ಇಷ್ಟು ಬರೆದ್ರೂ ನಡೆಯುತ್ತೆ, ಬಟ್ ಫುಲ್ ಬರಿಬೇಕಾದ್ರೂ ಕೂಡ ಬರಿಬೋದು. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ವರ್ಡ್ಗಳನ್ನು ಯೂಸ್ ಮಾಡಿ ಅಂತಂದು ಹೇಳ್ತಾನೆ. ಎ ಇರ್ಬೋದು, ಆ್ಯಂಡ್ ಎಲ್ಲ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಕೇಳಿದ್ದಾನೆ. ತಿಳಿದೇ ಇದ್ದವರಲ್ಲಿ ಟಿಕ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಲಾಸ್ಟಿಗೆ ಕೊನೆಗೆ ಏನು ಮಾಡಿದ್ದಾನಪ್ಪ ಅಂತಂದರೆ, ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಫ್ರೂಟ್ ಬಗ್ಗೆ ಒಂದು 5 ಸೆಂಟೆನ್ಸ್ಗಳನ್ನು ಬರೆರಿ ಅಂತ ಹೇಳಿದರೆ, ನಾನು ಇಲ್ಲಿ ಆ್ಯಪಲ್ ಬಗ್ಗೆ ಬರೆದಿದ್ದೀನಿ. ನೀವು ಕೂಡ ನಿಮ್ಗೆ ಬೇಕಾಗಿರ್ತಕ್ಕಂಥ ಫ್ರೂಟ್ ಬಗ್ಗೆ ಏನು ಮಾಡ್ಬೋದು, ಬರಿಬೋದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.